ವ್ಯಕ್ತಿ ಸಾಕ್ಷಿ ಹೇಳ್ತೀನಿ ದೂರ ಹೇಳ್ತೀನಿ ಇದ್ದರೆ ಅದು ಏನಾಗ್ತಿತ್ತೋ ಗೊತ್ತಿಲ್ಲ, ಆಲ್ರೆಡಿ ಮುಚ್ಚಿ ಹೋಗ್ತಿತ್ತು. ಯಾಕಂದರೆ ಆಲ್ರೆಡಿ ಈ ಕೇಸಿನ ಕುರಿತಾಗಿ ನಾಡಿನ ಹೆಚ್ಚು ಎಲ್ಲ ಪಕ್ಷಗಳು ಯಾಕೋ ಏನೋ ಒಂದು ಸೈಡೆಡ್ ಇದ್ದಂಗಿದ್ದಾವೆ. ಫಸ್ಟ್ ಟೈಮ್ ನಮ್ಮ ಸಿದ್ದರಾಮಯ್ಯನವರು ಇದನ್ನು ಎನ್ಕ್ವೈರಿ ಮಾಡೋದು SIT ನೇಮಿಸಿದ್ದಾರೆ. ಆದರೆ ಈ SIT ಎಷ್ಟರ ಮಟ್ಟಿಗೆ ಸತ್ಯ ಹೊರಗೆ ತರ್ತದೆ ಅನ್ನೋದು ಇನ್ನೂ ಭಾಳಷ್ಟು ಜನ ತಲೆಯಲ್ಲೇ ಅವಿಶ್ವಾಸ. ಹೇಳಲಿಕ್ಕೆ ಆಗ್ತಾಯಿಲ್ಲ ಮೇಲ್ಪದರಲ್ಲ, ಬಟ್ ವಿಶ್ವಾಸ ಇದ್ದೀವಪ್ಪ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅವ್ರಿಗೂ ವಿಶ್ವಾಸ ಇಲ್ಲ ಸತ್ಯ ಹೊರಗೆ ಬರ್ತದನ ಇದು ಅಂತ. ಯಾಕಂದರೆ ಆರಂಭದ ಎನ್ಕ್ವೈರಿ ಬಗ್ಗೆ ಕೆಲವೊಂದು ಮೀಡಿಯಾಗಳು ತಮಗೆ ಹೆಂಗೆ ಅನ್ನಿಸ್ತದೋ ಹಂಗೆ ವಾದ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಹೇಳ್ತಾ ಇದ್ದಾರೆ ಅತ್ಯಂತ ಈ ರಾಜ್ಯದ ಪರಿಶಿಷ್ಟರ ಪತ್ರಿಕೆಗಳಲ್ಲಿ ಅಲ್ಲಿ ಏನೂ ಆಗಿಲ್ಲ, ವಿಷಯ ಹೊರಗೆ ಬಂದಿಲ್ಲ ಅಂತೇಳಿ. ಇನ್ನು ಕೆಲವು ಮೀಡಿಯಾಗಳು ತಾವು ಹೋಗಿ ಇನ್ನೊಂದು ಎನ್ಕ್ವೈರಿ ಮಾಡಿದ್ವಿ ಏನೋಪ್ಪ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಇದು ವಿಶೇಷ ನಿಮಗೂ ಬಿಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ವ್ಯೂಸ್ ಹೆಚ್ಚು ಮಾಡೋ ಸಲುವಾಗಿ, TRP ಹೆಚ್ಚು ಮಾಡೋ ಸಲುವಾಗಿ ತಲೆಗೊಂದು ಕಥೆಯನ್ನು ಇವ್ರು ಹೆಣಿತಾ ಹೊರಟಿದ್ದಾರೆ. ಅದು ಇರಬಹುದು, ಇರಲಿಕ್ಕಿಲ್ಲ, 50-50 ಅಂತ ಅನ್ಬೋದು ನಾವು. ಆ ದಿಶೆಯಲ್ಲಿ ನಾವು ಇವತ್ತು ಎಲ್ಲಿಯವರೆಗೆ ನಮ್ಮ ದೂರುದಾರ ಏನು ತೋರಿಸ್ತಾನ ಜಾಗ, ಆ ಜಾಗ ಅಲ್ಲಿಯ ಸ್ಕೆಲ್ಟನ್ಗಳನ್ನು ಅಥವಾ ಬುರುಡಿಗಳನ್ನು ಹೊರ ತೆಗೆದು ಅಲ್ಲಿದ್ದದ್ದು ನಿಶ್ಚಿತಿದ್ದರೆ ಆಗ ಮಾತ್ರ ಇದು ಒಂದು ರೂಪ ಹಿಡಿಯುವಂಥದ್ದು ಅಂತ. ಈಗಾಗಲೇ ಒಂದು ಸ್ಕೆಲ್ಟನ್ ಒಂದು ಬುರುಡಿ ಅಂತಂದು ತೋರಿಸ್ತಾ ಇದ್ದಾರೆ. ಅದು ಯಾರದ್ದು ಏನು ಎಂದು ಈಗಾಗಲೇ ಮೊಹಂತಿ ಅವರು ಸಾಕಷ್ಟು ಕೇಳಿದ್ದಾರೆ, ಎನ್ಕ್ವೈರಿ ಮಾಡಿದ್ದಾರೆ. ಅದನ್ನೇ ಹೆಂಗೆ ತೊಗೊಂಡು ಬಂದಿಪ್ಪ ಅಂತ ಯಾಕಂತ ಕೇಳಿದ್ದಾರೆ ಅಂತ ಇವರು ಕೆಲವೊಂದು ಮೀಡಿಯಾದವರು ಹೇಳ್ತಾ ಇದ್ದಾರೆ. ಹಂಗೆ ಕೇಳಿರ್ಬೋದು, ಕೇಳಿದೂ ಇರ್ಬೋದು. ಯಾಕಂದರೆ ಮೊದಲನೇದಾಗೆ ಇದು ದೊಡ್ಡ ಪ್ರೊಫೈಲ್, ಇದು ಸಣ್ಣದಲ್ಲ, ಇಡೀ ರಾಷ್ಟ್ರನ ಇವತ್ತು